ನಮಸ್ತೆ ಕರ್ನಾಟಕ. ನಮ್ಮ ಸಂಸ್ಥೆ ಆರ್.ಕೆ. ಗ್ರೂಪ್ಸ್ ಸಿನಿ ಕಂಬೈನ್ಸನ್ನು ಆ್ಯಕ್ಚುಲಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆರ್.ಕೆ. ಗ್ರೂಪ್ಸ್ ಡೆವಲಪರ್ಸ್ ಅಂತಿತ್ತು. ಮೊದಲಿಗೆ ನಾವು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಸುತ್ತಮುತ್ತಲು, ನಾವು ಸ್ಕೂಲು ಕಾಲೇಜ್ ಡೇಸಲ್ಲಿ ರಾಜ್ಕುಮಾರ್ ಸಾರ್ ಬಗ್ಗೆ ಬೇರೆ ಯಾರಾದರೂ ಮಾತಾಡಿದ್ರೆ ಕೋಪ ಬರ್ತಾ ಇತ್ತು. ಯಾಕಂದ್ರೆ ಅವ್ರನ್ನ ನಾವು ದೇವ್ರ ತರ ಕಾಣ್ತಾ ಇದ್ವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಾಯಿಯವರು ಭಕ್ತಿ ಗೀತೆಗಳನ್ನ, ಜಾನಪದ ಗೀತೆಗಳನ್ನ ಹಾಡ್ತಾ ಇದ್ರು. ಅವ್ರ ಜೊತೆಗೆ ಬೆಳೀತಾ ಬೆಳೀತಾ ನಮ್ಮಲ್ಲಿ ಆ ಕಲೆ ರೂಢಿಸ್ಕೊಂತ ಹೋದ್ವಿ. ಹಾಗೆ ನಾನು 9ನೇ ಕ್ಲಾಸ್ ಬಂದಾಗ ನಾನು ಕತೆ ಕವನಗಳನ್ನು ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಈ ಫಿಲಮ್ಗಳನ್ನ ನೋಡ್ತಾ ನೋಡ್ತಾ ಬೆಳ್ಕೊಂಡು ನಮ್ಮ ಕಡೆ ಹಳ್ಳಿ ಕಡೆ ಆ ಟೈಮಲ್ಲಿ ಎಂಟರ್ಟೈನ್ಮೆಂಟ್ ಅಂದ್ರೇನೆ ಫಿಲಮು, ನಾಟಕಗಳು. ಆಗಿನ ಕಾಲದ ಯುವಕರು ನಾವು ಸೋಷಿಯಲ್ ಮೀಡಿಯಾ ತುಂಬಾ ಕಡಿಮೆ ಇತ್ತು, ಪ್ರಚಾರದ ಅಬ್ಬರಗಳು ಕಡಿಮೆ ಇತ್ತು. ಆದ್ರೆ ನಾವು ಹುಡ್ಕೊಂಡೋಗಿ ಫಿಲಮ್ ನೋಡ್ತಾ ಇದ್ವಿ. ಆ ಫಿಲಮ್ಗಳನ್ನ ನೋಡಕ್ಕೆ ಜಾತ್ರೆ ತರ ಹೋಗ್ತಾ ಇದ್ರು. ಹುಲಿ ಹಾಲಿನ ಮೇವು, ಶಂಕರ್ ಗುರು, ವಿಷ್ಣುವರ್ಧನ್ ಅವರ ಬಂಧನ ಫಿಲಮ್ಗಳು, ಇವೆಲ್ಲ ಸುಗ್ಗಿ ತರ ಹೋಗಿ ನೋಡ್ತಾ ಇದ್ವಿ. ಕನ್ನಡ ಚಿತ್ರರಂಗದಲ್ಲಿ ಯಾರು ಇದ್ದು ಚೆನ್ನಾಗಿ ಜ್ಞಾನ ಕಲಿತಾರೆ ಅಥವಾ ಇಲ್ಲಿ ಆಕ್ಟಿಂಗ್ ಮಾಡಿ ಇಲ್ಲಿ ಕಲ್ತವ್ರು ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ತಾರೆ ಅನ್ನೋದು ಇದು ಯಾವತ್ತಿದ್ರೂ ಸತ್ಯವಾದ ಮಾತು. ಈ ಗಂಧದ ನಾಡಲ್ಲಿ ಆ ಒಂದು ಶಕ್ತಿ ಇದೆ, ಈ ನೆಲದಲ್ಲಿ ಅಂತ ಒಂದು ಶಕ್ತಿ ಇದೆ. ಅಂಥ ನೆಲದಲ್ಲಿ ನಾವು ಇವತ್ತಿದ್ದೀವಿ ಅಂದರೆ ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಇದು ಯಾವುದೇ ಕಮರ್ಷಿಯಲ್ ಆಗಿ ನಾಟಕವಾಗಿ ನಾನು ಹೇಳ್ತಾ ಇಲ್ಲ, ನಾನು ಹೃದಯಪೂರ್ವಕವಾದ ಮಾತನ್ನೇ ಹೇಳ್ತಾ ಇದ್ದೀನಿ. ಫಿಲಮ್ದು ಏನೇ ಮಾಡಿದ್ರು ಆ ಒಂದು ಕಲೆಗಾರನ ಹೃದಯದಲ್ಲಿ ಎಲ್ಲೋ ಒಂದು ಕಡೆ, ಪ್ರತಿಯೊಬ್ಬ ಕಲೆಗಾರರಲ್ಲೂ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಅದಕ್ಕೊಂದು ಟೈಮ್ ಬರಬೇಕು. ಆದರೆ ಕೆಲವರು ಭಾಳ ಪರಿಶ್ರಮ ಬೀಳ್ತಾರೆ, ಕೆಲವರು ಈಸಿಯಾಗಿ ಯಾರೋ ಗಾಡ್ ಫಾದರಿಂದ ಬರ್ತಾರೆ. ಇವೆಲ್ಲ ಪ್ರತಿನಿತ್ಯ ನಾನು ನೋಡ್ತಾ ಇದ್ದೀನಿ. ಎಷ್ಟೋ ಜನ ಕಲಾವಿದರು ಸಾಧನೆ ಮಾಡ್ಬೇಕಂತೇಳಿ ಅವ್ರ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ತಂದೆ ತಾಯಿ ಮನೆ ಆಸ್ತಿ ಮಠ ಎಲ್ಲ ಬಿಟ್ಟು ಬರ್ತಾರೆ. ಪಾಪ ಸಕ್ಸಸ್ ಕೆಲವೊಬ್ಬರು ಮಾತ್ರ. ಆ್ಯಕ್ಚುಲಿ ನಾನು ನಿರ್ದೇಶಕರಾಗಬೇಕಂತೇಳಿ ಕನಸು ಕಂಡ್ಕೊಂಡು ಬಂದವನು. ನಾನು ಕಷ್ಟ ಬಿದ್ದು ನಾನು ಈ ಫೀಲ್ಡಲ್ಲಿ ಇದ್ದವನೇ. ನಾವು ಪ್ರಪ್ರಥಮ ಬಂದಾಗೆ ನಾನೇ ಸಾಹಿತ್ಯ ಬರೆದು ಟ್ಯೂನ್ಗಳು ಮಾಡಿಸಿ ನಾನೇ ಓನ್ ಆಡಿಯೋ ಬಿಡ್ತಾ ಇದ್ದೆ. ಆನಂದ್ ಆಡಿಯೋ ಕಂಪ್ನಿಗೆಲ್ಲ ನಾನು ಟೈಪ್ ಆಗಿದ್ದೆ, ಸಿಂಗರ್ ಆದೆ. ನಾನೇ ಓನ್ ಆಡಿಯೋ ಕ್ಯಾಸೆಟಲ್ಲಿ ಹಾಡುಗಳು ಹಾಡಿದ್ದೀನಿ. ನಾನು ಭಕ್ತಿ ಸಂಗಮ ಮತ್ತು ಸಹ್ಯಾದ್ರಿ ಸಂಗಮ ಅಂತೇಳಿ ಕ್ಯಾಸೆಟ್ಗಳನ್ನ ರಿಲೀಸ್ ಮಾಡಿದ್ದೀನಿ. ಯಾವತ್ತೂ ಮನುಷ್ಯ ಬೆಳೆದು ಬಂದ ಆ ದಿನ ಮರಿಬಾರ್ದು. ಆ ಕಾಲದಲ್ಲಿ ತುಂಬ ಕಷ್ಟನೂ ಅನುಭವಿಸಿದ್ದೀನಿ, ಸುಖನೂ ಹತ್ರದಿಂದ ನೋಡಿದ್ದೀನಿ. AVM ಸ್ಟುಡಿಯೋದಲ್ಲಿ ವಿಷ್ಣು ಸಾರ್ಗೆ ಹೋಗಿ ಮೀಟ್ ಮಾಡಿದೆ. ಭಾಳ ಪ್ರೋತ್ಸಾಹ ಮಾಡಿದರು. ಸಾರ್ಗಾಗಿ ಒಂದು ಟೈಟ್ಲ್ ಮಾಡಿದೆ, ಈ ಶತಮಾನದ ಸಿಂಹ ಅಂಥೇಳಿ. ಆ ಇದನ್ನೆಲ್ಲ ಡಿಸೈನ್ ಎಲ್ಲ ಮಾಡ್ಕೊಂಡು ಹೋಗಿದೆ. ಸಾರ್ ನನಗೆ ತಪ್ಕೊಂಬಿಟ್ರು, ಫಸ್ಟ್ ಟಿಫನ್ ಮಾಡಿಸಿ ಅವರಿಗೆ ಅಂಥೇಳಿ. ಆಮೇಲೆ ಕತ್ರಗುಪ್ಪೆ ಹತ್ರ ಅಲ್ಲಿ ಒಂದು ಸಾಂಗ್ ಶೂಟಿಂಗ್ ನಡೀತು, ಅಲ್ಲಿ ಕರೆದಿದ್ರು. ಸಾರ್ ಹೋದೆ. ಆಮೇಲೆ ಆಕಾಶ್ ಆಡಿಯೋದಲ್ಲಿ ಒಂದು ಟೈಮ್ ಮೀಟ್ ಮಾಡಿದೆ. ವಿಷ್ಣು ಸಾರು ಕೊನೆಗೆ ಫಿಲಾಸಫರ್ ಥರ, ಅಂದರೆ ತತ್ವಜ್ಞಾನಿ ಥರ ಆಗಿಬಿಟ್ಟಿದ್ರು. ನಾನು ನೋಡಿದ ಪ್ರಕಾರ ತುಂಬ ಪ್ರತಿಯೊಬ್ಬರೂ ಪ್ರೀತಿಸೋದು. ಅಲ್ಲಿ AVM ಸ್ಟುಡಿಯೋದಲ್ಲಿ ನಾನು ಕಣ್ಣಿಂದ ನೋಡಿದೆ. ಆ ಕಸ ಹೊಡಿತಾ ಇದ್ಲು ಒಂದಮ್ಮ. ಆ ಎಮ್ಮಗೆ ಕರೆದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸಿ, ಏನಮ್ಮ ಅಂತೇಳಿ ತಮಿಳಲ್ಲೋ ಕನ್ನಡದಲ್ಲೋ ಎರಡು ಕಡೆಯೂ ಮಾತಾಡಿದರು. ನನಗೆ ಸ್ವಲ್ಪ ನೆನಪಿದೆ. ಮಾತಾಡಿ ಭಾಳ ಪ್ರೀತಿಸಿದರು. ಯಾವ ದೊಡ್ಡ ಅಹಂ ಇರಲಿಲ್ಲ ಅವ್ರ ಹತ್ರನೂ, ಭಾಳ ಪ್ರೀತಿಯಿಂದ ಮಾತಾಡೋ. ಅದೊಂದು ಇಷ್ಟ ಆಯಿತು ನನಗೆ. ನಿಜವಾದ ಗುರುಗಳು ಅಂತಂದರೆ ಸತ್ಯ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳಿದರೆ ಆ ಭಗವಂತನೇ ನೋಡ್ಕೊಳ್ಳಿ. ರಾಜ್ಕುಮಾರ್ ಸಾರ್ ಅವರ ಒಂದು ಆದರ್ಶಗಳು. ಅವ್ರ ನಂತರ ತೆರೆ ಮರೆಯಲ್ಲಿ ಒಳಗಡೆ ಭಾಳ ನಾನು ಉಪೇಂದ್ರ ಸಾರ್ ಅವ್ರನ್ನ ಫಾಲೋಅಪ್ ಮಾಡಿದ್ದೇನೆ. ನಾವು ಅವ್ರ ಹತ್ರದಲ್ಲಿ ಹೋಗಿ ಅವರ ಜೊತೆ ಕಲಿಯೋದಲ್ಲ, ಅವ್ರ ಫಿಲಮ್ಗಳನ್ನ, ಅವರ ಚಲನಚಿತ್ರಗಳನ್ನು ನೋಡ್ತಾ ಕಲ್ತಿದ್ದೆ. ಉಪೇಂದ್ರ ಸಾರ್ ಅವರ ನಿರ್ದೇಶನದ ಓಂ ಫಿಲಮ್ ನೋಡಿದೆ. ಅವಾಗ ತುಂಬ ನನಗೆ ಭಾಳ ಇಷ್ಟ ಆಯಿತು. ಈ ನಿರ್ದೇಶನ ಮಾಡಿದರೆ ಈ ಥರ ಮಾಡಬೇಕು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಸತ್ಯ ಒಪ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಸತ್ಯ ಒಂದೇ. ನೀವು ಕೋಟಿ ಸುಳ್ಳನ್ನು ಒಂದು ತಕಡೆಯಲ್ಲಿ ಹಾಕಿದ್ರು ಒಂದು ಸತ್ಯ ಮಾತ್ರ ಒಂದು ತಕಡೆಯಲ್ಲಿ ಈಕ್ವಲ್ ಆಗಿರುತ್ತೆ. ಅದು ಸತ್ಯಕ್ಕೆ ಅದು ಇದು ಮಾಡೋಕ್ಕಾಗಲ್ಲ. ನೋಡಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ 2 ಗುಣಗಳು ಇದ್ದೇ ಇದೆ. ಈಗ ನಾನು ಇಲ್ಲಿ ಮಾತಾಡ್ತಾ ಇರ್ಬೋದು, ಜವಾಬ್ದಾರಿ ಇನ್ನೊಂದು ಕಡೆ ಕೂಗ್ತಾ ಇರುತ್ತೆ. ಸಾಧನೆ ಮಾಡೋದು ಭಾಳ ಇದೆ, ಸಾಧಿಸಿದ್ದು ಸಾಧನೆ ಮಾಡ್ಬೇಕಾಗಿ ಭಾಳ ಇದೆ. ನಾನು ಭಾಳ ಸಾಧನೆ ಮಾಡಿಬಿಟ್ಟಿದ್ದೇನೆ ಅಂತ ಹೇಳ್ಕೊಂಡು ನನಗೇನೇನೂ ಸಾಧನೆ ಮಾಡಿಲ್ಲ. ಕಲೆಯಲ್ಲಂತೂ ಇದು ಆಳವಾದ ಸಮುದ್ರ. ಎಷ್ಟು ಈಜಿದ್ರೂ ಇದು ದಾಹ ತೀರಲ್ಲ. ಪ್ರತಿ ಕ್ಷಣವೂ ಕಲಿಯೋಂಥದ್ದೇ ಈ ಚಿತ್ರರಂಗ. ಬೇರೆ ಫೀಲ್ಡಲ್ಲಿ ನೀವು ಕಲ್ತವಾ ದೊಡ್ಡ, ಈಗ ಇನ್ಫೋಸಿಸು ಸುಧಾಮೂರ್ತಿ ಮೇಡಮ್ ಅವರೆಲ್ಲ ಬೆಳೆದಿದೆ, ಅದು ಒಂದು ಕ್ಷೇತ್ರ ಸೀಮಿತ ಕ್ಷೇತ್ರ. ಆದರೆ ಈ ಸಿನಿಮಾ ಚಿತ್ರರಂಗ ಏನಿದೆಯಲ್ಲ, ಇದು ಸೀಮಿತವಾದ ಒಂದು ಬೌಂಡ್ರಿ ಗೆರೆ ಹಾಕೋಣಕ್ಕಾಗಲ್ಲ. ಇದು ಬೇರೆ ಬೇರೆ ಹೊಸ ಎಷ್ಟೇ ಮಾಡಿ ನೋಡಿ, ಎಷ್ಟು ಕೋಟಿ ಹಾಡುಗಳು ಬರೆದಿದ್ದಾರೆ, ಎಷ್ಟು ಲಕ್ಷಾಂತರ ಫಿಲಮ್ಗಳು ದಿನಾನೂ ಇದೆಯಲ್ಲ, ನಿತ್ಯ ನೂತನ. ಇದು ನಿಮಗೆ ಚಿತ್ರರಂಗ ಇಷ್ಟ ಇಲ್ಲ ಅಂದರೆ ಬರಬೇಡಿ. ಚಿತ್ರರಂಗ ನೂರಾರು ಜನರಿಗೆ, ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗಳಿಗೆ, ಲೈಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಂದು ಫಿಲಮ್ ಸೆಟ್ ಇರಿದ್ರೆ ಊಟ ಸಿಗುತ್ತೆ, ಒಂದು ಜೀವನ ನಡೆಯುತ್ತೆ.
ಚಿತ್ರರಂಗ ಸರಿ ಇಲ್ಲ, ಅದಿಲ್ಲ, ಸರಿ ಇಲ್ಲ, ಬೇರೆ ದುಡೀರಿ ಅಲ್ವಾ. ಚಿತ್ರರಂಗ ಸರಿ, ನೋಡೋ ದೃಷ್ಟಿ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರ್ಬೇಕು. ಯಾವತ್ತು ನಾನು ಚೆನ್ನಾಗಿದ್ದೇನಾ, ನಾನು ಚೆನ್ನಾಗಿದ್ದರೆ ಪ್ರಪಂಚ ಚೆನ್ನಾಗಿ ಕಾಣುತ್ತೆ. ನಾವೇ ಸರಿ ಇಲ್ಲ ಅಂದರೆ ಹೆಂಗೆ? ಯಾವುದು ನಾವು ತಗೊಳ್ಳೋದು ರೀತಿಯಲ್ಲಿದೆ. ಕೆಲವೊಂದು ಕೆಟ್ಟದ್ದು ಒಳ್ಳೆಯದು ಬರ್ತಾ ಹೋಗ್ತಾ ಇರುತ್ತೆ. ನಾವು ಒಳ್ಳೇದು ತೊಗೋಬೇಕು, ಕೆಟ್ಟದ್ದು ಬಿಟ್ಬಿಡಿ ಅಲ್ವಾ. ಈಗೆಲ್ಲೋ ಒಂದು ಕಡೆ ತಿಪ್ಪೆ ಕೆಟ್ಟ ವಾಸನೆ ಹೊಡಿತಾರೆ, ಅಲ್ಲಿ ಯಾಕೆ ವಾಸನೆ ತಗೊಳ್ತೀರ? ಮಲ್ಲಿಗೆ ಸುವಾಸನೆ ತಗೊಳ್ಳಿ. ಕೈಲಾಸದಲ್ಲಿ ಶಿವ ಈ ಕೋಳಿಗಳು ಕೆದರಿ ತಿಂತಾವಂತೆ, ನೋಡಿದ್ರಾ? ಕೋಳಿಗಳು ಶಿವ ದಿನ ಅವರಿಗೆ ಮುತ್ತು ರತ್ನಗಳು ಬಂಗಾರ ಹಾಕ್ತಾ ಇದ್ರಂತೆ, ತಿಂತಾಯಿದ್ವಂತೆ. ಇಲ್ಲಿಂದ ಒಂದು ಚಂಡಾಳ ಕಾಗೆ ಹೋಯ್ತಂತೆ ಅಲ್ಲಿಗೆ. ಅವೆಲ್ಲ ನೋಡಿದ್ವಲ್ಲ, ಶಿವ ಎಲ್ಲೋ ಧ್ಯಾನದಲ್ಲಿ ಕೂತ್ಕೊಂಡಿದ್ರು. ಅವೆಲ್ಲ ಎಲ್ಲಿಂದ ಬಂದು ಏನಕ್ಕೆ ಅಂತ ಕೇಳಿದಂತೆ ಯಾರು ಕೋಳಿಗಳು. ಆ ಕಾಗೆ ಹೇಳ್ತಂತೆ, ನಾನು ಭೂಲೋಕದಿಂದ ಬಂದೇನಿ, ಅಲ್ಲಿ ಬೇಕಾದಷ್ಟು ರಾಶಿ ಮೃಷ್ಟಾನ್ನ ಭೋಜನ ಹಾಕ್ತಾಯಿದ್ದಾರೆ. ಅವೆಲ್ಲವೂ ಏನು ಮಾಡಿದ್ವು, ಮೆತ್ತಗೆ ಶಿವಗೆ ಕಣ್ಣು ತಪ್ಪಿಸಿ ಇಲ್ಲಿ ಬಂದವು. ಈಗ ಕೇಳಿದ್ವಂತೆ, ಹೊಟ್ಟೆ ಹಸು ಸ್ಟಾರ್ಟ್ ಆಯ್ತು ಇವಕ್ಕೆ. ಎಲ್ಲಪ್ಪ ಕಾಕರಾಜ, ಊಟ ಎಲ್ಲಿ, ಮೃಷ್ಟಾನ್ನ ಭೋಜನ. ಅಲ್ಲಿ ನೋಡು ತಿಪ್ಪೆಯಲ್ಲಿ ಎಲ್ಲ ಹಾಕಿ ಬೀಸಾಡಿ ಹೋಗಿದ್ದಾರೆ. ಬಾಳೆ ಎಲೆಯಲ್ಲಿ ತಿಂದಿದ್ದು ಉಂಡಿದ್ದು ಎಂಜಲೆಲ್ಲ. ಈ ಹೊಟ್ಟೆ ಹಸು ತಾಳಾರ್ದೆ ಪಾಪ ಅವು ಕೆದರು ತಿಂದು. ಆ ಕೋಳಿಗಳು ಮತ್ತೆ ಅಲ್ಲಿ ಶಿವನಿಗೆ ಕೇಳಿದ್ವಂತೆ, ಶಿವನೇ ಬಂದುಬಿಡ್ತೇನೆ ನೀವು ವಾಪಸ್ ಅಂದೆ. ಇಲ್ಲ, ನೀನು ಯಾವತ್ತೂ ಹೇಳೋರ್ಕಿಂತ ಕೇಳೋರು ಬುದ್ಧಿವಂತರಾಗಿರಬೇಕು. ನೀನು ಅಲ್ಲಿ ಹೋಗಿದ್ದೆ ಅವ್ರು ಸಾವಾಸ ಮಾಡ್ಕೊಂಡು, ನೀನು ಅಲ್ಲೇ ಇರು, ಕೆರ್ಕೊಂಡು ತಿಂತಾ ಇದ್ದಾವೆ. ಇವಾಗನು ಮನುಷ್ಯ ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಬುದ್ಧಿವಂತಿಕೆ ಅಷ್ಟೇ.